ನ್ಯಾಯವನ್ನು ನಿರೀಕ್ಷೆ ಮಾಡ್ತಾಯಿದ್ದೀವಿ. ಸಿದ್ದರಾಮಯ್ಯನವರು ಯಾವುದೇ ಫೈಲ್ ಮೇಲೆ ಆರ್ಡ್ರ್ ಮಾಡಿಲ್ಲ, ಮೌಖಿಕ ಆದೇಶ ಕೊಟ್ಟಿಲ್ಲ. ಆಮೇಲೆ ಮಾನ್ಯ ರಾಜ್ಯಪಾಲರು ಅವುಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳುವಾಗ ತಮ್ಮದೇ ಆದ ರೀತಿಯಲ್ಲಿ ತೆಗೆದುಕೊಂಡಿದ್ದಾರೆ, ಅವಸರದಲ್ಲಿ ತೆಗೆದುಕೊಂಡಿದ್ದಾರೆ. ಇವೆಲ್ಲ ಚರ್ಚೆ ಆಗಿದೆ, ಕೋರ್ಟ್ನಲ್ಲಿ ಆರ್ಗ್ಯುಮೆಂಟ್ಸ್ ಆಗಿದೆ. ಎರಡೂ ಬದಿಯಿಂದನೂ ಮಾನ್ಯ ಗೌರವಾನ್ವಿತ ನ್ಯಾಯಮೂರ್ತಿಗಳು ಎಲ್ಲ ಕೇಳಿದ್ದಾರೆ. ಆ ಹಿನ್ನೆಲೆಯೊಳಗೆ ನಮಗೆ ವಿಶ್ವಾಸ ಇದೆ, ಇವತ್ತು ನ್ಯಾಯ ಸಹಜವಾಗಿ ಮಾನ್ಯ ಸಿದ್ದರಾಮಯ್ಯನವರ ಪರವಾಗಿ ಬರ್ತದೆ. ಸರ್, ತೀರ್ಪು ಏನು ಬರುತ್ತೆ ಅನ್ನೋಂಥದ್ದು ಈ ಕ್ಷಣಕ್ಕವರೆಗೂ ಎಲ್ರಿಗೂ ಇರುವಂಥ ಕುತೂಹಲ. ಒಂದು ವೇಳೆ CM ವಿರುದ್ಧ ಏನಾದರೂ ತೀರ್ಪು ಬಂದರೆ ಮುಂದಿನ ಕಾನೂನು ಹೋರಾಟಗಳು ಯಾವ ರೀತಿ ಇರುತ್ತೆ? ನೋಡಿ, ಒಂದು ವೇಳೆ ಅದು ಹಿಂಗಾದರೆ ಹಂಗಾದರೆ ಅಂಥೇಳಿ ಕೋರ್ಟಿನ ತೀರ್ಪಿನ ಬಗ್ಗೆ ಮಾತನಾಡೋದು ಸೂಕ್ತ ಅಲ್ಲ. ಒಬ್ಬ ಕಾನೂನು ಮಂತ್ರಿಯಾಗಿ ಕೋರ್ಟ್ನಲ್ಲಿ ಹಿಂಗೆ ಬಂದರೆ ಹೆಂಗೆ, ಅದು ಹಂಗೆ ಬಂದರೆ ಹೆಂಗೆ ಅಂಥೇಳಿ ಮಾತನಾಡುವಂಥ ಆ ಒಂದು ಚರ್ಚೆಗೆ ನಾನು ಇಳಿಯೋದಿಲ್ಲ. ಸರ್, ರಾಜಕೀಯವಾಗಿ ಒಂದಷ್ಟು ಬದಲಾವಣೆಗಳಾಗಲಿ, ಶಕ್ತಿನೂ ಅವರಿಗೆ ಒಂದಷ್ಟು ಶಕ್ತಿನೂ ಬರ್ಬೋದು. ಬಟ್ ಆ ಪೊಲಿಟಿಕಲ್ ಕಾನ್ಸಿಕ್ವೆನ್ಸಸ್ಸನ್ನು ಫೇಸ್ ಮಾಡೋದಕ್ಕೆ ಕಾಂಗ್ರೆಸ್ ರೆಡಿ ಆಗಿದೆಯಾ? ಕಾಂಗ್ರೆಸ್ ಪಕ್ಷ ಶತಮಾನವನ್ನು ದಾಟಿ ಬಂದಿರತಕ್ಕಂಥ ಪಕ್ಷ. ಇಂಥ ಘಟನೆಗಳನ್ನು ನಾವು ಎದುರಿಸಿದ್ದೇವೆ, ಸುಳ್ಳು ಪ್ರಚಾರಗಳನ್ನು ನಾವು ಎದುರಿಸಿದ್ದೇವೆ. ಮಾನ್ಯ ಸಿದ್ದರಾಮಯ್ಯನವರು ಇಂಥ ಪರಿಸ್ಥಿತಿಗಳನ್ನು ಎಷ್ಟು ಗಟ್ಟಿಯಾಗಿ ಎದುರಿಸಿದರು ಅನ್ನೋದನ್ನು ತಾವೆಲ್ಲ ಗಮನಿಸಿದಿರಿ. ಆ ಹಿನ್ನೆಲೆಯೊಳಗೆ ಯಾರೂ ಏನೂ ಆತಂಕ ಪಡುವಂಥ ಕಾರಣ ಇಲ್ಲ. ಕಾನೂನು ಮಂತ್ರಿಯಾಗಿ CM ಪರವಾಗಿ ಆಗಿರುವಂಥ ಆರ್ಗ್ಯುಮೆಂಟನ್ನು ಗಮನಿಸಿದಾಗ ಬಹಳ ಸಮರ್ಥವಾಗಿ ಆಗಿದೆ ಅಂತ ಅನಿಸ್ತಾ ಇದೆ ತಮಗೆ? ದಿಸ್ ಈಸ್ ನಾಟ್ ದ ಟೈಮ್ ಟು ಎನಲೈಸ್ ದ್ಯಾಟ್. ಆದರೆ ನಾವು ಏನು ಹೇಳಬೇಕಾಗಿತ್ತು ಅದನ್ನು ಹೇಳುವ ಎಲ್ಲ ಪೂರ್ಣ ಪ್ರಯತ್ನ ನಡೆದಿದೆ. ಸರ್, ಇನ್ನೊಂದು ಪತ್ರ ಬರೆದಿದ್ದೀರಿ ಸದನದಿಂದ ಅಮಾನತು. ಮಾನ್ಯ ವಿಧಾನಸಭೆ ಸದಸ್ಯರಾದ ಮುನಿರತ್ನರವರು ಇತ್ತೀಚೆಗೆ ಅವ್ರದ್ದೊಂದು ಹೇಳಿಕೆ ಬಹಿರಂಗಗೊಂಡಿದೆ. ಅವ್ರದ್ದು ಎನ್ನಲಾಗಿರ್ತಕ್ಕಂಥ ಹೇಳಿಕೆ ಬಹಿರಂಗಗೊಂಡಿದೆ. ಅಲ್ಲಿ ಹೆಣ್ಣು ಮಕ್ಕಳ ಮೇಲೆ ಹೀನಾಯಮಾನವಾಗಿ ಅಗೌರವ ಆಗುವಂಥದ್ದು ಒಂದು ಕಡೆ ನಡೆದಿದ್ದರೆ, ಅದು ಯಾವ ಕಾರಣಕ್ಕಾಗಿ ಲಂಚ ತಂದು ಕೊಡೋದಕ್ಕೆ ಆ ರೀತಿ ಭಯಾನಕವಾಗಿರ್ತಕ್ಕಂಥ ಭಾಷೆ ಬಳಕೆ ಮಾಡ್ಕೋತಾರೆ. ಇದು ಒಂದು ಆಘಾತಕಾರಿ ಸನ್ನಿವೇಶ. ಅದರ ಜೊತೆಗೇ ಹಲವಾರು ಪ್ರಕರಣಗಳನ್ನು ಎದುರಿಸ್ತಾ ಇದ್ದಾರೆ. ಅವರೇನು ಆ ಗುತ್ತಿಗೆದಾರನ ಮೇಲೆ ಮಾಡಿರ್ತಕ್ಕಂಥ ಅವನ ಮೇಲೆ ಮಾಡಿರ್ತಕ್ಕಂಥ ಮಾತುಗಳು, ಅವನಿಗೆ ಅಂದಿರ್ತಕ್ಕಂಥ ಮಾತುಗಳು, ಜಾತಿ ವರ್ಗ ಮಹಿಳೆಯರು ಇವರಿಗೆ ಮಾಡಿರುವಂಥ ಅವಮಾನದ ಹಿನ್ನೆಲೆಯೊಳಗೆ ಇದು ಕ್ಷಮಾರ್ಹವಲ್ಲದಂಥ ಒಂದು ಕೃತ್ಯ. ಆ ಹಿನ್ನೆಲೆಯೊಳಗೆ ಮಾನ್ಯ ಸ್ಪೀಕರ್ ಅವರಿಗೆ, ಸಭಾಧ್ಯಕ್ಷರಿಗೆ ನಾನು ಪತ್ರ ಬರೆದಿದ್ದೇನೆ. 196ನೇ ನಿಯಮದ ಪ್ರಕಾರ ನಾವು ಕ್ರಮ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಇಂಥ ಪ್ರಕರಣಗಳನ್ನು ನಾವು ಅತ್ಯಂತ ವಿಶೇಷ ಅಂತ ಹೇಳಿ ಪರಿಗಣಿಸಿ ಸೂಕ್ತ ಕ್ರಮಕ್ಕಾಗಿ ನಾನು ಮಾನ್ಯ ಸ್ಪೀಕರ್ ಅವರಿಗೆ ಪತ್ರ ಬರೆದಿದ್ದೇನೆ. ಆ ಪತ್ರ ಈಗ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ನೀತಿ ನಿರೂಪಣಾ ಸಮಿತಿ ಆಗಬೇಕು ಅನ್ನೋಂಥದ್ದನ್ನು ಒತ್ತಾಯ ಮಾಡಿದ್ದಾರೆ ಸರ್ಕಾರ. ನೋಡಿ, ಇವತ್ತು ನಮ್ಮ ರಾಜ್ಯದಲ್ಲಿ ಕೆಲವು ಶಾಸಕರುಗಳ ವರ್ತನೆ ಹೇಗಾಗಿದೆ, ಭಾಷೆಯಲ್ಲಿ ಬದಲಾಗಿದೆ. ಅವರ ಗೆಸ್ಚರ್ಸ್ ಅಂತ ಏನಂತೇವೆ ನಾವು, ಸದನ ಹಿಡ್ಕೊಂಡು ಸದನದಲ್ಲಿಯ ಗೆಸ್ಚರ್ಸ್, ಅವರ ನಡವಳಿಕೆಗಳು, ಅವರ ಹಾವಭಾವಗಳು ಹೇಗಾಗಿದೆ. ಆಮೇಲೆ ಹೊರಗಡೆ
ಯಾರಿಗೆ ಏನು ಮಾತಾಡ್ತಾರೆ, ಹೆಂಗೆ ಮಾತಾಡ್ತಾರೆ, ಸಾರ್ವಜನಿಕರ ಜೊತೆಗೆ ಅವ್ರದ್ದು ಟ್ರೀಟ್ಮೆಂಟ್ ಹೇಗಿದೆ, ಅಶ್ಲೀಲ ಭಾಷೆ ಬಳಕೆ, ಅಶ್ಲೀಲ ಕೃತ್ಯಗಳಲ್ಲಿ ತೊಡಗಿಕೊಂಡಿರೋದು, ಇವೆಲ್ಲ ನಮ್ಮ ಪ್ರಜಾಪ್ರಭುತ್ವ ಏನು ಒಂದು ಮೌಲ್ಯಗಳನ್ನು ಎತ್ತಿಕೊಂಡು ಹಿಡಿದು ನಡೆದಿತ್ತು, ಏನು ಶಾಸಕರುಗಳಿಗೆ ಹಕ್ಕು ಬಾಧ್ಯತೆ ನೀಡೋದ್ರ ಮೂಲಕ ವಿಶೇಷ ಗೌರವ ಇತ್ಯಾದಿಗಳನ್ನು ನೀಡಿತ್ತು, ಅವೆಲ್ಲ ಇದಕ್ಕೆ ಇವರು ದೇ ಡೋಂಟ್ ಡಿಸರ್ವ್ ಅನ್ನುವಂಥ ಜನರ ಒಂದು ಸ್ಪಂದನೆ ಇವತ್ತು ಬರ್ತಾ ಇದೆ. ನಮ್ಮ ಕರ್ತವ್ಯ ಹಾಗೂ ನಡವಳಿಕೆಯಲ್ಲಿ ನಾವು ಬಳಸುವ ಭಾಷೆ ಇವೆಲ್ಲವೂ ಎಲ್ಲೋ ಒಂದು ಕಡೆ ಎಡುವತಕ್ಕಂಥವರು ಹೆಚ್ಚಿಗೆ ಆಗ್ತಾಯಿದ್ದಾರೆ. ಆದ್ದರಿಂದ ನೀತಿ ನಿರೂಪಣಾ ಸಮಿತಿ, ಎಥಿಕ್ಸ್ ಕಮಿಟಿ ಇವತ್ತು ನಮ್ಮ ರಾಜ್ಯದಲ್ಲಿ ರಚನೆ ಆಗಬೇಕು ಹಾಗೂ ಆ ರಚನೆಯ ಮುಖಾಂತರ ಸೂಕ್ತ ಕಠಿಣ ಕ್ರಮ ತೆಗೆದುಕೊಳ್ಳೋದಕ್ಕೆ ವಿಧಾನಸಭೆ ಮುಂದೆ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ನೀತಿ ನಿರೂಪಣಾ ಸಮಿತಿಯನ್ನು ನೇಮಣಿಕೆ ಮಾಡೋದಕ್ಕೆ ನಾನು ಮಾನ್ಯ ಸ್ಪೀಕರ್ ಅವರಿಗೆ ಒತ್ತಾಯ ಮಾಡಿದ್ದೇನೆ. ಸರ್, ಅರ್ಕಾವತಿ ಪ್ರಕರಣದಲ್ಲಿ ಮತ್ತೆ ರಾಜ್ಯಪಾಲರು ಕೇಳಿದ್ದಾರೆ, ಅದು ಕಾನೂನಾತ್ಮಕವಾಗಿ ಅವರಿಗೆ ಕೊಡೋದಕ್ಕಾಗುತ್ತಾ ಅಥವಾ ಕೊಡದೇ ಇದ್ರೂ ನಡೀತದೆ? ಅರ್ಕಾವತಿ ನಾಳೆಯಿಂದ ನಾಡಿದ್ದು ನಾವು ಆ ವಿಷಯವನ್ನು ಕ್ಯಾಬಿನೆಟ್ನೊಳಗೆ ಸಚಿವ ಸಂಪುಟದಲ್ಲಿ ಚರ್ಚಿಸ್ತೀವಿ ಅನ್ನುವಂಥ ಅರ್ಥದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಆದ್ದರಿಂದ ನಾನು ಅದರ ಬಗ್ಗೆ ಈ ಸಂದರ್ಭದಲ್ಲಿ ಏನು ಪ್ರತಿಕ್ರಿಯೆ ವ್ಯಕ್ತ ಮಾಡೋದು. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ನೋಡ್ದ ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿನ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ, ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನು ಕೊಡುತ್ತೆ, ನಮ್ಮನ್ನು ಕಾಪಾಡುತ್ತೆ. ನಾನು 3 ವರ್ಷ 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಇರ್ತೇವೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.